ಇದಾದ್ಮೇಲೆ ಅಲ್ಲ ಆದ್ಮೇಲೆ ಕನ್ನಡಕ್ಕೆ ಇದ್ದವ್ರಿಗೆ ಮನ್ಸಿಗೆ ನೋವು ಆಗ್ತದೆ ಅಂತೇಳಿ ಇವ್ರಿಗೆ ಅರ್ಥ ಆಗುದಿಲ್ಲ. ಅದೆಲ್ಲ ಏನಿಲ್ಲ. ನಂಗೆ ಅಂದ್ರೆ ಕುಟ್ಟುದು ಕೆಲಸ ಇಷ್ಟ. ಇಷ್ಟು ಒಳ್ಳೆ ಹೆಂಡತಿ ಪರಿಮಳ ಭರಿತ ಅಡಿಗೆ ಮಾಡುವಾಗ ಇದು ಹೀರೋ ಇಂಗ್ರೀಡಿಯಂಟ್. ಅದು ಗಂಡಸರೆಲ್ಲ ಬರೀ ಖಾರ ಘಾಟ್ ಹಾಗಾದ್ರೆ ಇದು ಇಲ್ಲ ಇಲ್ಲ ಉಪ್ಪು ಜಾಸ್ತಿ ತಿಂದ್ರೆ ಗಣನಿಗೆ ಸಿಟ್ಟು ಬರ್ತದೆ, BP ರೈಸ್ ಆಗ್ತದೆ. ಅಂಬೂರ್ ಬಿರಿಯಾನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಎಣಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ಒಂದು ಒಳ್ಳೆ ಚಿಕನ್ ರೆಸಿಪಿ ಒಟ್ಟಿಗೆ ಬಂದಿದ್ದೇವೆ. ನೀವೀಗ ತಮ್ಮನೇಲಿ ಆಲ್ರೆಡಿ ನೋಡಿರ್ಬೋದು. ಅಂಬೂರ್ ಬಿರಿಯಾನಿ ಮಾಡ್ತಾ ಇದ್ದೇವೆ. ಅಂಬೂರ್ ಚಿಕನ್ ಬಿರಿಯಾನಿ. ಅಂಡ್ ಅಂಬೂರ್ ಬಿರಿಯಾನಿ ಮೊದಲು ಸಹ ಮಾಡಿದಾಳೆ ಪೂಜಿತಾ, ಬಟ್ ಅಂದ್ರೆ ಹೇಳುವಷ್ಟೇನು ಒಳ್ಳೇದಾಗ್ಲಿಲ್ಲ ಆಯ್ತಾ. ಆ ಸಲ ಅವ್ರು ಹೇಳಿದ್ದು ಟೊಮೆಟೊ ಬಾತಿನಾಗ ಆಗಿದೆ ಅಂತ ಆಗಿತ್ತು. ಬಟ್ ಈ ಸಲ ಸ್ವಲ್ಪ ಅಂದ್ರೆ ಇನ್ನು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿದ್ದಾಳಲ್ಲ, ಸೊ ಈ ಸಲ ಮಾಸ್ಟರ್ ಶೆಫ್ ಹೇಗೆ ಮಾಡ್ತಾರೋ ನೋಡ್ಬೇಕು. ಅಂಡ್ ಇದೊಂಥರ ಡಿಫ್ರೆಂಟ್. ನಾವು ಊರಲ್ಲೆಲ್ಲ ತಿಂದಾಗೆ ಅಲ್ಲ. ನಾನಂತೂ ತಿನ್ಲೇ ಇಲ್ಲ ಆಯ್ತು ಒಮ್ಮೆ ಅಂಬೂರ್ ಬಿರಿಯಾನಿ ಊರಲ್ಲೆಲ್ಲ. ನಂಗೆ ಗೊತ್ತಿಲ್ಲ, ಐ ಥಿಂಕ್ ನಾರ್ತ್ ಕರ್ನಾಟಕ ಸೈಡ್ ಅಥವಾ ಬೆಂಗಳೂರು ಸೈಡ್ ಎಲ್ಲ ತುಂಬಾ ಫೇಮಸ್ ಇರ್ಬೋದು. ನಮ್ಮ ಮೈಟ್ ಕ್ಯಾಂಟೀನ್ ಅಲ್ಲಿ ಇರ್ತಿತ್ತು. ಹೌದಾ? ನಾನ್ ತಿನ್ಲಿಲ್ಲ ಆಯ್ತು ಹೊರಗೆಲ್ಲ. ನಾರ್ಮಲ್ ಬಿರಿಯಾನಿ ನಮ್ ತಿಂದ ಅಭ್ಯಾಸ. ಬಟ್ ಒಂಥರ ಡಿಫ್ರೆಂಟ್ ಉಂಟು ಅಂಡ್ ಈಸಿ ಸಲ ಮಾಡ್ಲಿಕ್ಕೆ. ನಮ್ಮ ಅದು ನಾರ್ಮಲ್ ಬಿರಿಯಾನಿಗಿಂತ ಇದು ಬೇಗ ಕ್ವಿಕ್ ರೆಸಿಪಿ, ಬೇಗ ಆಗ್ತದೆ ಮಾಡ್ಲಿಕ್ಕೆ. ಸೊ ಬನ್ನಿ ನೋಡುವ. ತಡ ಮಾಡದೆ ಈಗ ಲೆಟ್ಸ್ ಡೈವ್ ಇನ್. ತುಪ್ಪ ನಂದಿನಿ ತುಪ್ಪ ಅಲ್ಲ, ಇದು ಈಗ ನಾನಕ್ ತುಪ್ಪ. ಸೊ ಫಸ್ಟ್ ಈಗ ತುಪ್ಪ ಹಾಕ್ಬೇಕು. ನಿಮ್ ಇಷ್ಟದಷ್ಟು ಹಾಕೊಳ್ಬೋದು. ಇದೀಗ ಫುಲ್ ನೀರಾಯ್ತು. ಇದೀಗ ನಾನೀಗ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೆ. ಈರುಳ್ಳಿ 1.5, ಟೊಮೆಟೊ 1, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಮಿಂಟ್ ಬೇಕಾದ್ರೆ ಹಾಕ್ಬೋದು. ನನ್ನ ಗಂಡನಿಗೆ ಇಷ್ಟ ಇಲ್ಲ ಅಂತ ನೋಡಿ, ಪತಿವ್ರತೆ ನಾನು ಹಾಕುದಿಲ್ಲ, ನಂಗೆ ಇಷ್ಟ ಆಗುದಿಲ್ಲ ಮಿಂಟ್. ಹೌದು. ಆಮೇಲೆ 2 ಮೆಣಸು ಅಷ್ಟೇ. ಇದೀಗ ಹಾಕುವ. ಸೊ ಹಾಕುವತ್ತಿಗೆ ನೀವು ಒಂಚೂರು ದೂರ ಇರಿ, ಯಾಕಂದ್ರೆ ಅದು ಸೀರತ್ತು. ಯಾರ ಆಡಿಯನ್ಸ್? ನಾನಾ? ನೀವೇ. ಆಸ್ ಯೂಶುವಲ್ ನಂಗೆ ಇದು ಸೌಂಡ್ ಒಂದು ಖುಷಿ ಆಗುದು. ನೀನೀಗ ನಾನು ಕೇಳುವಾಗ ಆಡಿಯನ್ಸ್ ಅಂತ ಹೇಳ್ಬೇಕಿತ್ತು, ಗಮ್ಮದಾಗ್ತಿತ್ತು. 10 minutes ಲೇಟರ್ ಈಗ ಫುಲ್ ಬ್ರೌನ್ ಆಗಿದೆ ನೋಡಿ, ಒಳ್ಳೆ ಬ್ರೌನ್ ಆಗಿದೆ. ಈಗ ಇದಕ್ಕೀಗ ಟೊಮೆಟೊ ಹಾಕುವ. ಈಗ ಈ ಟೊಮೆಟೊ ಸಹ ಹೀಗೆ ಪಿಚ್ಕಿ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಈಗ ಕಣಿ ಒಳ್ಳೆ ಪಿಚ್ಕಿ ಆಗಿತ್ತು. ಈಗ ನಮ್ಮ ಕೊರಿಯಂಡರ್ ಹಾಕುದು, ಕಡೆ ಮೆಣಸು ಹಾಕುದು. ಇದು ಕೊರಿಯಂಡರ್ ಯಾವತ್ತು ಲಾಸ್ಟಿಗೆ ಹಾಕುದಲ್ಲ, ಗಾರ್ನಿಶ್ ಮಾಡಿ ಇದ್ರಲ್ಲೇ ಇದಕ್ಕೆ ಹಾಕುದು. ಅಂದ್ರೆ ಒಳ್ಳೆ ಫ್ಲೇವರ್ ಬರ್ತತ್ತು. ಇದು ಮತ್ತೆ ಮಿಂಟ್ ಒಟ್ಟಿಗೆ ಹಾಕೋಕೆ ಒಳ್ಳೆ ಫ್ಲೇವರ್ ಬರ್ತತ್ತು. ಬತ್ತತ್ತು ಅಲ್ಲ, ಇದೆಂತ ಬತ್ತತ್ತು ಹೊತ್ತತ್ತು. ಅವರೊಬ್ರು ಕಮೆಂಟ್ ಹಾಕಿದ್ರು, ಬಪ್ಪುದು ಹೋಪುದು ಇದಾಗಿ ಬತ್ತತ್ತು. ನೀವು ಹೀಗೆ ಹೇಳಿ, ಅಲ್ಲಿ ಕುಂದಾಪುರದವರೆಲ್ಲ ಒಟ್ಟು ಸೇರ್ಕೊ ಹೊಡಿತಾರೆ ನಿಮ್ಗೆ. ಹೀಗೆ ಹೇಳಿ ಮತ್ತೆ ಅದು ಕೇಳುವಾಗ ಅಲ್ಲ, ಕೇಳಿ ಖುಷಿ ಆಗ್ತದೆ. ಬಟ್ ಅದೊಂದು ಅಂದ್ರೆ ಹೀಗೆ ಬತ್ತತ್ತು ಶಾರ್ಟ್ ಅಲ್ಲಿ ಕಟ್ ಮಾಡಿ ಬಿಡುದು ಟಿಪ್. ಕುಂದಾಪುರದವರೇ ಪ್ಲೀಸ್ ಬನ್ನಿ, ಕಾಮೆಂಟ್ ಅಲ್ಲಿ ನಮ್ಮ ಅಣ್ಣನಿಗೆ ಸ್ವಲ್ಪ ತರಾಟೆಗೆ ತೆಗೆದುಕೊಳ್ಳಿ. ಕಾಮೆಂಟ್ ಅಲ್ಲಿ ಮಾಡಿದ್ರೆ ನಾನು ಹೇಳಿದ್ದು ಖುಷಿ ಆಗ್ತದೆ ಕೇಳಲಿಕ್ಕೆ, ಅಂದ್ರೆ ನಾನೇನ್ ಕೆಟ್ಟದ್ದು ಕೇಳಲಿಕ್ಕೆ ಒಳ್ಳೇದಾಗುದಿಲ್ಲ ಹೇಳಿಲ್ಲ. ಅಲ್ಲಿಗ ಚೇಂಜ್ ಮಾಡೋದು ಇಲ್ಲ, ನಾನು ಆಕ್ಚುಲಿ ಖುಷಿ ಆಗ್ತದೆ ಹೇಳಿದ್ದು. ಆದ್ರೆ ಅಲ್ಲಿಗೆ ಹೀಗೆ ಕಟ್ ಆಗ್ತದೆ, ಹೀಗೆ ಕೇಳುದು ಮೊದ್ಲೇ ಅಲ್ಲಿ ಕಟ್ ಆಗಿ ಆಗ್ತದೆ. ಅದ ಹಂಗೆ ನಮ್ದು ಕೋಡ್ ವರ್ಡ್ ಲ್ಯಾಂಗ್ವೇಜ್, ಹೊರಗಿನರಿಗೆ ಅತ್ತಪ್ಕಾಗ ಅಂತ ಅತ್ತ ಆದ್ರೆ ಅದೇ ಬಪ್ಪುದು ಹೋಪುದು ಅಲ್ಲಿ ಕಟ್ಟಾತ್, ಅಷ್ಟೇ ವ್ಯತ್ಯಾಸ. ಒಳ್ಳೆ ಪರಿಮಳ ಬರ್ತದೆ ಹೇಳುದು ಅಷ್ಟೇ. ಬರ್ತದೆ ಇಲ್ಲ, ಬತ್ತತ್. ಕಡೆಗೆ ಇದಕ್ಕೊಂಚೂರು ಈಗ ಲೆಮನ್ ಜ್ಯೂಸ್, ಅಂದ್ರೆ ಇನ್ನೀಗ ಸ್ವಲ್ಪ ಖಾರ ಆತ, ಇದಕ್ಕೆ ಎಕ್ಸ್ಟ್ರಾ ಎಲ್ಲ ಹಾಕೋಕಿತ್ತು. ಅದಕ್ಕೆ ನನ್ ಗಣ್ಣಿಗೆ ಖಾರ ಆತಿಲ್ಲ ಅನ್ಕೊಂಡು ನಾನು ಲೆಮನ್ ಜ್ಯೂಸ್ ಹಾಕುದು. ಲೆಮನ್ ಜ್ಯೂಸ್ ಇಸ್ ಆಪ್ಷನಲ್, ಕಡೆಗೆ ಕಮ್ಮಿ ಮಾಡ್ಲಿಕ್ಕೆ. ಹೌದು. ಕಡೆಗೆ ಇದು ಗರಂ ಮಸಾಲ, ಅದು ಗರಂ ಎಲ್ಲ ಹೋಗಿತ್ತು, ಮಸಾಲ ಮಾತ್ರ ಇತ್ತಿದ್ರಕ್ಕೆ. ಸಾಕು ಗರಂ ಮಸಾಲ. ಕಡೆಗೆ ಇದು ಕೊರಿಯಂಡರ್ ಪೌಡರ್, ಇದೆಲ್ಲ ಸಮ ಇತ್ತು. ಕೊರಿಯಂಡರ್ ಪೌಡರ್ ಕಾಣ್ತಿಲ್ಲ ವೈ? ಕಾಣ್ತಿಲ್ಯೇ? ಇಲ್ಲ. ಹಂಗಾರೆ ಕನ್ನಡಕ ಬೇರೆ ಚೇಂಜ್ ಮಾಡ್ಕೇನು.
ಕನ್ನಡ ನಂಬರ್ ಜಾಸ್ತಿ ಆಯ್ತು. ಕ್ಯಾಮರಾದಲ್ಲಿ ಕಾಣುದಿಲ್ಲ ಹೇಳಿ. ಹಾಗೆ ಯಾವತ್ತು ಇದೊಂದು ಬರೀ ಹಪ್ಪಲ್ಲ, ಯಾವತ್ತು ಸಹ ನಾನು ಹೇಳಲೇಬೇಕು ವಿಡಿಯೋದಲ್ಲಿ. ಅದೀಗ ವಿಡಿಯೋ ತಿರುಗಿಸ್ಬೇಕು ನಾನು. ಗೈಸ್ ಯಾವತ್ತು ಸಹ ನನ್ನ ಕನ್ನಡಕಕ್ಕೆ ತಮಾಷೆ ಮಾಡ್ತಾನೆ ಇರ್ತಾಳೆ. ಚಾನ್ಸ್ ಸಿಕ್ಲಿಕ್ಕಿಲ್ಲ, ಕನ್ನಡಕ್ಕೆ ತಮಾಷೆ ಮಾಡುದು. ಸೊ ಈ ಕಾಲದಲ್ಲಿ ಸುಮಾರು ಜನರಿಗೆ ಕನ್ನಡಕ್ಕೆ ಇರ್ತದೆ ಆಯ್ತಾ, ಆದ್ರೆ ಅವರಿಗೆ ಕನ್ನಡಕ್ಕೆ ಇದ್ದವರಿಗೆ ಮನ್ಸಿಗೆ ನೋವು ಆಗ್ತದೆ ಅಂತೇಳಿ ಇವ್ರಿಗೆ ಅರ್ಥ ಆಗುದಿಲ್ಲ. ಅದೆಲ್ಲ ಏನಿಲ್ಲ, ನಾ ಯಾರಿಗೂ ತಮಾಷೆ ಮಾಡುದಿಲ್ಲ, ನನ್ ಗಂಡ ಅನ್ಕೊಂಡು ಒಂಚೂರು ಸಲಿಗೆ ಅಷ್ಟೇ. ಬಟ್ ಕನ್ನಡಕ್ಕೆ ಇದ್ದವರಿಗೆ ತಮಾಷೆ ಮಾಡ್ತಾಳೆ ಆಯ್ತಾ. ಸೊ ಕನ್ನಡಕ್ಕೆ ಇದ್ದವರು ಕಾಮೆಂಟ್ ಅಲ್ಲಿ ಹೇಳಿ ಬೇಜಾರಾಗ್ತದೆ ಅಂತ. ಇಲ್ಲ 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 ಇಲ್ಲ, ಇವರಿಗೆಲ್ಲ ಸಲಿಗೆ ಗೊತ್ತಾಯ್ತು ಅಂದ್ರೆ ಹಾರ್ಟ್ಲಿ ನೋ ಅಂದ್ರೆ ಕನ್ನಡಕ್ಕೆ ಇಲ್ಲ ಹೇಳಿ ಅಲ್ಲ. ಇರ್ಲಿ ಇರ್ಲಿ, ಎಲ್ರಿಗೊಂದು ಕಾಲ ಬರ್ತದೆ. ಇದೆಂತ ಈಗ ಎಂತ ಇದ್ರ ಹೆಸರು? ಜೀರಿಗೆ 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 ಪೌಡರ್ ಕುಟ್ಟಿ ಹಾಕೋದು. ಅದೇನ್ ನಂಗೆ ಕೆಲ್ಸ ಕೊಡ್ಲಿಲ್ಲ ಕುಟ್ಟುದು ಕೆಲ್ಸ. ಬೇಡ, ಗಂಡನಿಗೆ ಎಷ್ಟಂತ ಕಷ್ಟ ಕೊಡುದು, ನಾನೇ ಸ್ವಲ್ಪ ಕಷ್ಟ ತಕ್ಕಂತೆ ಅನ್ಕೊಂಡು. ಅದು ಕಷ್ಟ ಕೆಲ್ಸ ಅಲ್ಲ, ನಂಗೆ ಕೊಟ್ಟಿ ನಾನು ಖುಷಿ ಖುಷಿಯಲ್ಲಿ ಮಾಡ್ತೀನಿ. ಆದರ್ಶ ನಂಗೆ ಅಂದ್ರೆ ಕುಟ್ಟುದು ಕೆಲ್ಸ ಇಷ್ಟ. ಇದೆಲ್ಲ ಹೇಸಿಗೆ ಅಲ್ದೆ ಹಿಂಗೆಲ್ಲ ಮಾಡ್ತಾರ ಯಾರು ಹೆಂಡತಿಗೆ? ಈಗ ಕ್ಯಾಮರಾದಲ್ಲೇ ಅಸಾಲ್ಟ್ ಗೊತ್ತಾಯ್ತು. ಈಗ ಕುಟ್ಟಿದ ನಾನು ಅಂದ್ರೆ ಹೇಳಿದ್ ನಾನು ನಿಂಗೆ ಅಸಾಲ್ಟ್ ಅಲ್ಲ, ಕೆಲಸ ಇಷ್ಟ ನಂಗೆ ಅಂತ. ಹೀಗೆ ಈಗ ಎಲ್ಲ ಪೌಡರ್ ಹಾಕಿ ಮಿಕ್ಸ್ ಆಯ್ತಲ್ಲ. ಇದೀಗ ಆರ್ಗತ್ತಿಗೆ ಅಲ್ಲ, ಆಗುವತ್ತಿಗೆ. ಇದು ಆರ್ಮೇಲೆ ಅಲ್ಲ, ಆದ್ಮೇಲೆ ಹೇಳು ಕಾಗ ಅಲ್ಲ, ನಾನು ನನ್ನ ಕನ್ನಡ ಹೇಳಿ ಕೊಡ್ತಿದ್ದೇನೆ. ಇದೀಗ ಆರ್ಗತ್ತಿಗೆ ಚಿಕನ್, ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಅರ್ಶಿನ ಮತ್ತೆ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಶಿನ, ಉಪ್ಪು ಅಷ್ಟೇ. ಅದನ್ನೀಗ ಹಾಕುದು. ಈಗ ಇದ್ರೊಟ್ಟಿಗೆ ಒಳ್ಳೆ ಮಾಡಿ ಮಿಕ್ಸ್ ಆದ್ಮೇಲೆ ಅದನ್ನ ಬೇಯಕ್ ಬಿಡ್ಕು. ಬೆಂದ ಆರ್ಗತ್ತಿಗೆ ಇನ್ನೊಂದು ಅದು ನೋಡುವ ನೆಕ್ಸ್ಟ್, ಮತ್ತೆ ಹೇಳುವ ನೆಕ್ಸ್ಟ್ ಸ್ಟೆಪ್ಸ್ ಹೋಗ್ತೇವೆ. ಈಗಲೇ ನೀ ಎಲ್ಲ ಸ್ಟೆಪ್ಸ್ ಹೇಳಿದ್ರೆ ಈಗ ಅಗೇನ್ 10 ಮಿನಿಟ್ಸ್ ಲೇಟರ್ ಪರಿಮಳ ಬರ್ತೇ ಇಲ್ಲ? ಪರಿಮಳ ಬರ್ತದೆ. ಪರಿಮಳ ಮತ್ತೆ ಯಾವ ಅಡಿಗೆ ಮಾಡುವಾಗ ಸಹ ಬರ್ತದೆ. ಒಳ್ಳೆ ಪರಿಮಳ, ಅದೇ ಒಳ್ಳೆ ಪರಿಮಳ. ಓಕೆ, ಇದು ಮಿಕ್ಸ್ ಆಗ್ಲಿ ಈಗ. ಆಕ್ಚುಲಿ ಇದು ನೀನು ಬಿರಿಯಾನಿ ಮಾಡ್ಬೇಕಂತಿಲ್ಲ, ಹೀಗೆ ತಿನ್ನುವ ಅಂತ ಅನ್ಸ್ತಾ ಉಂಟು. ನಿಮ್ಗೆಲ್ಲ ಅನ್ಸ್ತದೆ ಅಷ್ಟು ಒಳ್ಳೆ ಹೆಂಡತಿ ಪರಿಮಳ ಭರಿತ ಅಡಿಗೆ ಮಾಡುವಾಗ ಎಲ್ಲ ಆಕ್ಚುಲಿ ನಂಗೆ ತಿನ್ನುವ ಅನ್ಸ್ತದೆ. ಯಾಕೆ ನಂಗೆ ಹಸಿವು ಆಗ್ತಾ ಉಂಟು, ಬಾಯಲ್ಲಿ ನೀರು ಬರ್ತಾ ಉಂಟು, ಅದಕ್ಕೆ. ಅದು ಪರಿಮಳಕ್ಕೆ ಬರ್ದು ಇರ್ಲಿ ಬಿಡಿ, ನಿಮ್ ಗಾಡಿ ಮುಂದೆ ಹೋಯ್ಲಿ, ನಮ್ ಗಾಡಿ ಹಿಂದೆ ಬರ್ಲಿ, ಅಡ್ಡಿಲ್ಲ. ಸೊ ಇದ್ರದೀಗ ಹೀರೋ ಇಂಗ್ರೀಡಿಯೆಂಟ್ ಅನ್ಕೊಂಡ್ ಹೇಳ್ರೆ ಈ ಪೇಸ್ಟ್ ಮಾಡೋದು ತುಂಬಾ ಸಿಂಪಲ್. ಎಂತ ಹೇಳ್ರೆ, ಒಂದು 5 ರಿಂದ 7 ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸಿತ್ತಲ್ಲ, ಅದನ್ನ ನೀರಂಗ್ ನೆನೆಸಿ ಇಡ್ಕ, ಬಿಸಿ ನೀರಂಗೆ. ಅದು ಎಲ್ಲ ಡುಮ್ಮ ಆರ್ಗತ್ತಿಗೆ ಕುರ್ರ ಮಾಡ್ರೆ ಸೈ ಅಷ್ಟೇ. ಖಾಲಿ ಮೆಣಸು ನೀರಲ್ಲಿ ಹಾಕಿದನ್ನು ಮಿಕ್ಸ್ ಮಾಡಿ ಪೇಸ್ಟಾ ಅಷ್ಟೇ. ವಾವ್, ಇದು ಹೀರೋ ಇಂಗ್ರೀಡಿಯೆಂಟ್. ಹೀರೋಯಿನ್ ಇಂಗ್ರೀಡಿಯೆಂಟ್ ಯಾಕೆ ಆಗ್ಬಾರ್ದು? ನನ್ ಗಂಡ ನನ್ನ ಮಾನ ಮರ್ಯಾದೆ ತೆಗ್ದೇ ತೀರು. ಅಲ್ಲ, ಕೇಳಿದ್ ನಾನು ಆಕ್ಚುಲಿ ಜೆನ್ಯೂನ್ ಕ್ವಶನ್. ಹೀರೋಯಿನ್ ಇಂಗ್ರೀಡಿಯೆಂಟ್ ಯಾಕೆ ಆಗ್ಬಾರ್ದು? ಅದ್ ಗೊತ್ತಿಲ್ಲ, ಎಲ್ಲರೂ ಹಾಗೆ ಹೇಳುದು, ಅದಕ್ಕೆ ನಾನು ಹಾಗೆ ಹೇಳುದು. ನೋಡಿ ಹೆಣ್ಮಕ್ಳು ಯಾರೆಲ್ಲ ನೋಡ್ತಿದ್ದೀರಿ, ಇದೇ ನೋಡಿ ವುಮೆನ್ ಎಂಪವರ್ಮೆಂಟ್. ಒಂದು ಹುಡುಗಿಯಾಗಿ ಇನ್ನು ಹುಡುಗಿಯರನ್ನು ಎಂತ ಹೇಳ್ತಾರೆ, ಮೇಲೆತ್ತಬೇಕು. ಇಲ್ಲ, ನಾನು ಹೇಳ್ತೆ ಇರ್ಲಿ, ಇದೀಗ ಹ್ಯಾಂಗು ಖಾರ ಅಲ್ಲ, ಅದು ಗಂಡಸರೆಲ್ಲ ಬರೀ ಖಾರ ಘಾಟ್ ಮಾತಾಡೋದು. ಹಾಗಾದ್ರೆ ಇದು ಇಲ್ಲ, ಅದು ಗುಡ್ ಪಾಯಿಂಟ್. ಹಾಗಾದ್ರೆ ಇದು ಹೀರೋಯಿನ್ ಇಂಗ್ರೀಡಿಯೆಂಟ್, ಹೀರೋ ಅಲ್ಲ, ಇದು ಹೀರೋಯಿನ್. ನೀವೇ ಕಾಮೆಂಟ್ ಅಲ್ಲಿ ಹೇಳಿ, ಇದಕ್ಕೆ ಹೀರೋಯಿನ್. ಇಲ್ಲ, ಅದು ಎಲ್ರು ಹೇಳ್ತಾರೆ. ಖಾರ ಅಂತ ಹೇಳಿ ಬಂದ ಮೇಲೆ ಅದು ಹೀರೋಯಿನ್ನೇ, ಅದು ಹೆಂಡತಿಯರೇ, ಅದು ಹುಡುಗಿಯರೇ, ಡೌಟೇ ಇಲ್ಲ ಅದ್ರಲ್ಲಿ. ಸೊ ಇದು ಹೀರೋಯಿನ್ ಇಂಗ್ರೀಡಿಯೆಂಟ್ ನಮ್ದು. ಕಾಂಟ್ರವರ್ಸಿ ಗೈಸ್, ಕಾಂಟ್ರವರ್ಸಿ. ಇಲ್ಲ, ಕಾಂಟ್ರವರ್ಸಿ ಅಲ್ಲ. ಖಾರ ಅಂತ ಬಂದ್ರೆ ಅದು ಹುಡುಗಿಯರೇ ಒಂದು ಮೇಲುಗೈ ಖಾರ ವಿಷಯದಲ್ಲಿ. ಅದು ಉಳಿದವರು ಕಂಡಂತೆ. ನೀವು ಹೇಗೆ ಸಹ ತಕೊಳ್ಬಹುದು, ಅದನ್ನು ಒಳ್ಳೆ ರೀತಿಯಲ್ಲೂ ತಕೊಳ್ಬಹುದು, ಕೆಟ್ಟ ರೀತಿಯಲ್ಲೂ ತಕೊಳ್ಬಹುದು. ಅಷ್ಟೇ.
ಈಗ ಇದನ್ನು ಈಗ ಮಿಕ್ಸ್ ಮಾಡಿ ಇಡುದು ಅಷ್ಟೇ. ಮಿಕ್ಸ್ ಮಾಡಿ ಇದನ್ನ ಸರಿ ಮಾಡಿ ಈಗ ನಾ ಮಿಕ್ಸ್ ಮಾಡ್ತೇನೆ. ಆಯ್ತಪ್ಪ. ಅದು ನೋಡೋ ಖುಷಿ ಆಗ್ತದೆ ಮಾರೆ. ಈಗ ನೀ ಹಿಡ್ಕೊ ಕಾಂಬ. ಈಗ ಎಷ್ಟು ಒಳ್ಳೆ ಮಿಕ್ಸ್ ಮಾಡಿದ್ರಂತ ಕಂಡ. ಆಹಾ, ಒಳ್ಳೆ ಕಾಣ್ತಲ್ಲ. ಅಡ್ಡಿಲ್ಲ. ನನ್ ಗಂಡ ಹಿಂಗಿಂದ ನೀನ್ ಅಡ್ಡ ನಿತ್ತು ತೋರಿಸಿದ ಅದು ಒಳ್ಳೆ ಕಾಣುದಿಲ್ಲ, ನಿನ್ನ ನೆರಳೆ ಬೀಳ್ತದೆ. ಈಗ ಒಳ್ಳೆ ಕಾಣ್ತದೆ. ಹಿಂಗಿಂದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಸು ಕಡ್ಡಿಲ್ಲ ನನ್ ಗಂಡ. ಖುಷಿ ಬಲು ಖುಷಿ ಚಂದ, ನನ್ನ ಗಂಡ ಬಲು ಚಂದ. ನೀನ್ ಅಲ್ಲಿ ತೋರಿಸ್ಕೊಂಡು ನನ್ನ ಗಂಡ ಬಲು ಚಂದ ಹೇಳಿದ್ರೆ ಇಲ್ಲಿ ನಾನಿರು. ನನ್ನ ಗಂಡ ದರ್ಶನ ಅಲ್ಲ ನೀನ್ ಅದು ಈಗ ಇದನ್ನ ತೋರಿಸಿಕೊಂಡು ಹೇಳಿದ್ಯಲ್ಲ ನನ್ನ ಗಂಡ ಬಲು ಚಂದ ಹೇಳಿ. ಇಮ್ಯಾಜಿನ್ ಮಾಡಂತೆ. ಅರ್ಥ ಆಯ್ತಾ? ಅಲ್ಲಿಗ ನಿಮ್ದು ಫೇಸ್ ಹಾಕುದಂತೆ. ಈಗ ಫ್ರಿಜ್ ಅಲ್ಲೆಲ್ಲ ಇಟ್ಟದ್ದೆಲ್ಲ ನ್ಯೂಸ್ ಇವ್ರು ಜಾಸ್ತಿ ಕಾಣ್ತಾ ಇದ್ರು, ಅದಕ್ಕೆ ಅವ್ರಿಗೆ ಹಾಗೆಲ್ಲ ಮಂಡೆಗೆ ಹೋಗುದು. ಅಲ್ಲ, ನೀ ತೋರಿಸಿದ ಹಾಗೆ ಇತ್ತು ನನ್ನ ಗಂಡ ಬಲು ಚಂದ ಅಂತ. ನನ್ನ ಗಂಡ ದರ್ಶನ ಪಾತ್ರಿ. ಹಾಗೆ. ಹೌದು ಗೈಸ್, ಯಾರೆಲ್ಲ ಕುಂದಾಪುರ ಮಂಗಳೂರು ಸೈಡ್ ಅಲ್ಲಿ ನೋಡ್ತಿರಲ್ಲ, ಕೂದ್ಲು ಅಂತ ಹೀಗೆ ಜುಟ್ಟು ನೋಡಿದ ಕೂಡಲೇ ಅದೇ ಫಸ್ಟ್ ತಲೆಗೆ ಹೋಗುದು ಅಲ್ಲ. ಅದೊಂದು ಅಂದ್ರೆ ನಮ್ಗೆ ಅದು ನೋಡಿ ನೋಡಿ ಅಭ್ಯಾಸ ಆಗಿದೆ ಅಲ್ಲ. ಹಾಗೆ ದರ್ಶನ ಪಾತ್ರಿ ಅವರನ್ನು ಆ ತರ ಎಲ್ಲ ನೋಡಿದ್ದೇವೆ. ಹಾಗೆ ನನ್ ಗಂಡ ಧೋನಿ ಸ್ಟೈಲ್ ಮಾಡುದಮ್ರ. ಅದೀಗ ಈಗ ಧೋನಿಗೆ ಕಟ್ಟುದಿಲ್ಲ ಹಾಕ್ರೆ ನಂದು ಅದೇ ಸಾಂಗ್ ಬರ್ತದೆ. ಅಲ್ಲ, ನಂದು ಧೋನಿ ಲುಕ್ ನೋಡ್ಲಿಕ್ಕೆ ನೀವು ನಿಲ್ಲಿ, ನಾನೀಗ ಅದು ಮಿಕ್ಸ್ ಆದ್ಮೇಲೆ ಹೋಗಿ ಟೊಪ್ಪಿ ಹಾಕಿ ಬರ್ತೇನೆ. ಆಯ್ತು, ಸಾಕಂತ ನೋಡು, ಒಳ್ಳೆ ಮಿಕ್ಸ್ ಆಗಿ ಸಾಕಲ್ಲ. ಸಾಕ್, ಅಡ್ಡಿಲ್ಲ. ಇದನ್ನೀಗ ಬೇಯಿಸುವ. ಇನ್ನು ನಾವು ಸಿಗುವ 10 ನಿಮಿಷದ ನಂತರ ಧೋನಿ ಅವರೊಟ್ಟಿಗೆ. ಮುಚ್ಚಿಡುವ. ಅಡ್ಡಿಲ್ಲ. ಇದ್ರಲ್ಲಿ ಮುಚ್ತೇನೆ. ಅಡ್ಡಿಲ್ಲ. ಇಲ್ಲಿ ಉಂಟು. ಇದು ಮಸಾಲೆ ಇರ್ಲಿಯಾ ಅಥವಾ ತೆಗಿಬೇಕು? ಇರ್ಲಿ. ಡನ್. ಸಿ ಯು ಆಫ್ಟರ್ 10 ಮಿನಿಟ್ಸ್. ನಾನು ಅಷ್ಟರಲ್ಲಿ ಧೋನಿ ಲುಕ್ ಮಾಡಿ ಬರ್ತೇನೆ. ಈಗ ನಮ್ಮೊಟ್ಟಿಗಿದ್ದಾರೆ MS ಧೋನಿ. ಕನ್ನಡ ಕಸ್ತಿಗ ಈಗ ಸಮ್ಮರಿಗಿದೆ ನಮ್ದು ಫಿಟ್. ತಿರುಗಿ ಅಂತ ಹಿಂದೆ. ಹೀಗೆ MS ಧೋನಿ ಅಂತ ಟ್ಯಾಗ್ ಮಾಡಬಹುದಾ? ಮಾಡಬಹುದು. ಇಲ್ಲ, ಬ್ಯಾಕ್ ಟು ಜುಟ್ಟು. ಸಿ ಯು ಲೇಟರ್. ಒಳ್ಳೆ ನೀರು ಬಿಟ್ಟಿದೆ ಮಾರೆ. ಗ್ರೇವಿ ಆಗಿದೆ. ಈಗ ಗ್ರೇವಿ ಆಗಿದೆ, ಆದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಾನು ಉಪ್ಪು ಹಾಕ್ಲೇ ಇಲ್ಲ. ಅದು ಯಾವಾಗ ಹಾಕ್ಬೋದಲ್ಲ? ಫಸ್ಟಿಗೆ ಹಾಕ್ಬೇಕಿತ್ತ? ಅವಾಗ ಒಳ್ಳೆ ಹಿಡ್ಕೊಳ್ತಿತ್ತು. ಸ್ವಲ್ಪ ಅದು ಏನಾದ್ರೂ ಒಂದು ಮರೆಯುದಿದ್ದದೆ ಅಲ್ಲ. ಅದು ನನ್ನ ಜನ್ಮ ಸಿದ್ಧ ಹಕ್ಕು. ಪುಣ್ಯ ಎಲ್ಲ ಆದ್ಮೇಲೆ ಉಪ್ಪು ಮರ್ತೋಯ್ತು ಹೇಳಿಲ್ಲ. ಹಂಗೆ ಹೇಳುದಿಲ್ಲ ಮಾರ್ರೆ. ಸೊ ಈಗ ಒಂದು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಳ್ಳಿ. ನಾನು ಇದೀಗ ಇಷ್ಟು ಸಣ್ಣ ಸ್ಪೂನ್ ಅಲ್ಲಿ ಒಂದು 5 ಸ್ಪೂನ್ ಹಾಕೊಂಡಿದ್ದೇನೆ. ತುಂಬಾ ದೊಡ್ಡದಾಯ್ತು ನಿಮ್ದು ಸ್ಪೂನ್. ಸೌಟ ನೋಡು ತೋರಿಸಿ. ಅಂದ್ರೆ ನಿಮ್ಗೆ ಅಲ್ಲ, ನಿಮ್ಗೆ ಬೇರೆ ಯಾವ್ದು ಸಿಕ್ಲೇ ಇಲ್ವಾ ಇದು ಅಲ್ಲಿ ಪಾತ್ರೆ ಎಲ್ಲ ಉಪ್ಪು ಹಾಕ್ಲಿಕ್ಕೆ? ಇಲ್ಲ, ತುಂಬಾ ದೊಡ್ಡದಾಯ್ತಾ ಇದು? ಇದ್ರಲ್ಲಿ ನಿಂಗೆ ಇದು ಮಾಡ್ಬೋದಾ? ಅದು ಮಿನಿ ಮಾಡ್ತಾರ ನೋಡು ವಿಡಿಯೋ. ಇಲ್ಲ ಅದೆಲ್ಲ ಅಲ್ಲ. ಇದು ನನ್ನ ಗಂಡನ ಒಳ್ಳೇದಕ್ಕೆ. ಉಪ್ಪು ಜಾಸ್ತಿ ತಿಂದ್ರೆ ಗಂಡನಿಗೆ ಸಿಟ್ಟು ಬರ್ತದೆ, BP ರೈಸ್ ಆಗ್ತದೆ, ಮನೇಲಿ ಶಾಂತಿ ಇರ್ದಿಲ್ಲ, ಅಶಾಂತಿ ಆಗ್ತದೆ. ಅದಕ್ಕೋಸ್ಕರ ಈ ಸ್ಪೂನ್. ಗೈಸ್ ಗೊತ್ತಾಯ್ತಲ್ಲ, ಇದು ಎಂತ ಮದುವೆಯ ಸೀಕ್ರೆಟ್. ಒಂದು ಸೀಕ್ರೆಟ್ ಬಿಚ್ಚಿಟ್ಟಿದ್ದಾಳೆ ಪೂಜಿತಾ. ನಿಮ್ಗೆ ಸಂಸಾರದಲ್ಲಿ ಕಲಹಗಳು ಕಮ್ಮಿ ಆಗ್ಬೇಕು ಅಲ್ಲ, ಅದುಂಟಲ್ಲ ಸ್ವಾಮೀಜಿಗಳಿಂದ. ಸಂಸಾರದಲ್ಲಿ ಕಲಹಗಳು ಅಥವಾ ಯಾವುದೇ ತರಹ ನೋವು ಇದ್ದರೆ, ಸಂಗಾತಿಯಿಂದ ಪ್ರೀತಿ ಇಂಥದೇ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರವೇನೆಂದರೆ ಇಂತಹ ಸ್ಪೂನ್ ಅನ್ನು ಬಳಸಬೇಕು ಉಪ್ಪಿಗೆ. ಆಗ ನಿಮ್ಗೆ ಕಲಹ ಆಗುದಿಲ್ಲ. ನಾನೇ ಹೇಳುದು. ಇದು ಪೂಜಿತನ ಸೀಕ್ರೆಸಿ. ಪೂಜಿತಾ ಜ್ಯೋತಿಷಾಲಯ ನಂಬರ್ ಇಲ್ಲಿ ಕೊಟ್ಟಿರ್ತೇನೆ. ಪೂಜುಕಾಜು ಜ್ಯೋತಿಷಾಲಯ ಇರ್ಲಿ. ಆಯ್ತಾ? ಪೂಜುಕಾಜು ಜ್ಯೋತಿಷಾಲಯ ನಂಬರ್ ಇಲ್ಲಿ ಕೊಟ್ಟೆ. ಈಗ ರನ್ ಆಗ್ತಾ ಇರ್ತದೆ. ಆ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಪರಿಹಾರ ಇರ್ತದೆ. ಓಕೆ, ಈಗ ಉಪ್ಪು ಕಮ್ಮಿ ಹಾಕಬೇಕು. ಬಟ್ ನೋಡುವ ಲಾಸ್ಟ್ ಅಲ್ಲಿ ಉಪ್ಪು ರುಚಿ ಹೇಗೆ ಆಗಿದೆ ಅಂತ. ಇನ್ನೀಗ ಮತ್ತೆ ಆಕ್ಚುಲಿ ಒಂಚೂರು ಉಪ್ಪು ಹಾಕ್ಲಿಕ್ಕೆ ಇರ್ಬೋದು, ಯಾಕಂದ್ರೆ ಇದಕ್ಕೀಗ ನಾವು ಅನ್ನ ಹಾಕ್ತೇವಲ್ಲ, ಸೊ ಉಪ್ಪು ಹಾಕ್ಲಿಕ್ಕೆ ಇರ್ಬೋದು. ಓಕೆ, ಈಗ ಎಂತ ಎಕ್ಸ್ಟ್ರಾ ಹಾಕ್ಲಿಲ್ಲ, ಖಾಲಿ ಇದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು. ಇದು ಮುಖದ ಸೂಪರ್ ಆಗಿದೆ ಎಕ್ಸ್ಪ್ರೆಷನ್. ಎಂತ ಕೈಗೆ ಬಿತ್ತ? ಸೀರ್ತ್. ವಾ ಹೆಣ್ಮಗು ಅಷ್ಟು ದೊಡ್ಡ ಪಾತ್ರೆ ಉಂಟಲ್ಲಿ ಸೀರ್ತಂತಿ ಎಂತ?
ಇಷ್ಟು ಇದು ಸೀರಿದೆ ಅಂತ ಹೇಳುದು ನಮ್ಮ ಭಾಷೆ. ಅದೇ ಅದು ಕೈಯಲ್ಲಿ ಅಂದ್ರೆ ಜಾಗೃತಿ ಇಲ್ಲ ಇದ್ರೆ ಹಾಗೆ ಆಗುದು. ಪರವಾಗಿಲ್ಲ, ಈಗ ಉಪ್ಪು ಒಂದೇ ನೀವು ಎಕ್ಸ್ಟ್ರಾ ಹಾಕಿದ್, ಈಗ ವಾಪಸ್ ಎಂತ ವೇಟ್ ಮಾಡ್ಬೇಕಾ ಅಥವಾ ನೆಕ್ಸ್ಟ್ ಎಂತ ಬೇಡ ಮಾಡ್ತೀರಾ? ಬೇಡ, ನಾವು ಇನ್ನೀಗ ನಮ್ಗೆ ನಾನ್ ವೇಟ್ ಮಾಡ್ಬೇಕಂತ ಈಗ ಸಾಧಾರಣ ಎಷ್ಟೊತ್ತಿಟ್ಟಿ ಚಿಕನ್? 10 ಮಿನಿಟ್ಸ್ ಮೇಲೆ ಆಯ್ತಾ? 10-15 ಮಿನಿಟ್ಸ್ ಆಯ್ತು. ಸೊ ಇವಾಗ ನೆಕ್ಸ್ಟ್ ಎಂತ ಮಾಡ್ತಾಳೆ ನೋಡುವ. ಸೊ ಈಗ ನಾನೀಗ ಇದನ್ನ ಇನ್ನೂ ಇಡ್ಬೇಕು ಅಂತ ಎಣಿಸಿದ್ರು ನನ್ನ ಹೊಟ್ಟೆ ಅದನ್ನ ಇಡ್ಲಿಕ್ಕೆ ಬಿಡುದು. ಹೌದು ಮಾರೆ, ಆಕ್ಚುಲಿ ನಂಗೆ ಅದೀಗ ಪರಿಮಳಕ್ಕೆ ಜಾಸ್ತಿ ಹಸಿವಾದ ಈಗ ಸೊ ಹೊಟ್ಟೆ. ಇದೀಗ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯಂಟ್ ಅನ್ನು ಹಾಕುವ ಸಮಯ. ಓಕೆ, ಯಾವ್ದಾದ್ರು ಹೀರೋಯಿನ್ ಇಂಗ್ರೀಡಿಯಂಟ್? ಅದನ್ನ ಹೇಳುದಿಲ್ಲ, ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀರಿ ನಾನು ಹೇಳಿದ್ರೆ, ಅದಕ್ಕೆ ಹೇಳುದಿಲ್ಲ. ಇದಕ್ಕೆ ಆಕ್ಚುಲಿ ಉಂಟಲ್ಲ ಹಾಕುದು ಅಕ್ಕಿ, ಜೀರಾ ಸಾಂಬಾರ್ ರೈಸ್ ಹಾಕ್ಬೇಕು. ಓಕೆ, ಆದ್ರೆ ನನ್ ಗಂಡ ಹೇಳಿದ್ರು, ಬಿರಿಯಾನಿ ಮಾಡುವಾಗ ಬಾಸ್ಮತಿಯಲ್ಲಿ ಮಾಡ್ದಿದ್ರೆ ಹೇಗೆ ಹೇಗೆ ಏನ್ ಬೇಕು ನಿಂಗೆ, ಏನೇ ಬೇಕು ಮತ್ತೇನೇ ಬೇಕು ನಿಂಗೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ ನಾನೀಗ ಬಾಸ್ಮತಿಯಲ್ಲಿ ಮಾಡ್ತಿದ್ದೇನೆ. ಬಟ್ ನೀವು ಮಾಡೋದಾದ್ರೆ ಪ್ಲೀಸ್ ಜೀರಾ ಸಾಂಬಾರ್ ರೈಸ್ ಅಲ್ಲಿ ಮಾಡಿ, ಒಳ್ಳೆ ಬರ್ತದೆ. ಅದ್ರದ್ದು ಅಂಬೂರ್ ಬಿರಿಯಾನಿದು ಸ್ಪೆಷಲ್ ಅದು. ಹೌದು, ಅದಕ್ಕೆ ಜೀರಾ ಸಾಂಬಾರ್ ರೈಸ್. ಜೀರಾ ಸಾಂಬಾರ್ ರೈಸ್, ಸಾಂಬಾರ್ ರೈಸ್. ಸಾಂಬಾರ್ ಅಲ್ಲ, ಸಾಂಬಾರ್ ಇರ್ಬೇಕದು. ನಾನು ಲೈಸ್ ಹೇಳಿದ್ರೆ ರೈಸ್ ಲೈಸ್ ಅಲ್ಲಿ ಬರ್ತದೆ. ಸೊ ಟಂಗ್ ಟ್ವಿಸ್ಟರ್ ಆಯ್ತದ. ಈಗ ಅದನ್ನ ಹಾಕ್ಬೇಕು. ತೊಳೆದಿಟ್ಟಿದ್ದೇನೆ ಆಯ್ತಾ, ನೀವು ಮತ್ತೆ ಎಣಿಸ್ಬೇಡಿ ಇವು ಅಕ್ಕ ಎಂತಪ್ಪ. ಅದ್ರಲ್ಲಿ ನೀರುಂಟು, ಈಗ ಪ್ರೂಫ್ ಬೇಕಾದ್ರೆ ನೀರುಂಟು. ನೀರು ಬಿತ್ತು ಈಗ ಪ್ರೂಫ್. ನನ್ ಕೂದಲು ಎಲ್ಲ ಒಟ್ಟಿಗೆ ಎಳ್ದೆಲ್ಲ ತಿನ್ನುವತ್ತಿಗೆ ಮತ್ತೆ ಹೇಳಿದ್ರೆ ಆಯ್ತು, ಇದೆಂತದೆ ಕೂದ್ಲುಂಟು, ನಾನ್ ಹಾಕಿದೆಲ್ಲ ನೀವೇ ಹಾಕಿದ್ದ. ಈಗ ಅನ್ನ ಹಾಕುದಲ್ಲ, ಇನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು ವಾಪಸ್ ಅನ್ನ ಹಾಕಿ. ಹೌದು. ಓ ಇದು ಒಳ್ಳೇದು ಮಾರೆ. ಇದು ಹೇಗೆ ಗೊತ್ತಾ, ಇದು ನಂಗೆ ಈಗ ಅರ್ಥ ಆಯ್ತು. ಒಂದು ಕಲ್ಲಲ್ಲಿ ಎರಡು ಅಲ್ಲ, ಇದು ಯೂಶಲಿ ನಾವು ಹೇಗೆ ಚಿಕನ್ ಕರಿ ಮತ್ತೆ ಅನ್ನ ಅದನ್ನು ಪ್ಲೇಟಿಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ತಿನ್ನುದು ಆ ಕರಿ. ಇದು ಎಂತ ಮಾಡ್ತಿದ್ದಿ ನೀನ್ ಹೇಳಿದ್ರೆ, ಅನ್ನ ಮಾಡುವಾಗನೇ ಚಿಕನ್ ಕರಿ ಅನ್ನ ಅದಕ್ಕೆ ಮಿಕ್ಸ್ ಮಾಡ್ತಿದ್ದಿ. ಇವರು ಬಿರಿಯಾನಿಗೆ ಇಲ್ಲಿ ಅಪಮಾನ ಮಾಡ್ತಾ ಇದ್ದಾರೆ. ಪ್ಲೀಸ್ ಬಿರಿಯಾನಿ ಲವರ್ಸ್ ಕಾಮೆಂಟ್ ಮಾಡಿ ಹೇಳಿ, ಬಿರಿಯಾನಿ ಮಾಡುವ ಹಲವು ವಿಧಾನಗಳಲ್ಲಿ ಇದು ಒಂದು. ಅಲ್ಲ, ಬಟ್ ನಾನು ಹೇಳಿದ್ ಲಾಜಿಕ್ ಸರಿ ಇಲ್ಲ ಆಯ್ತಾ? ಕರೆಕ್ಟ್. ಮತ್ತೆ ನೀವು ಹೇಳಿದ್ ಎಲ್ಲ ಸರಿಯಪ್ಪ. ಹೌದು ಗೈಸ್, ಕರೆಕ್ಟ್ ಅಲ್ಲ ನಾನು ಹೇಳಿದ್ದು. ಸೊ ಈಗ ಅವಳು ಎಂತ ಮಾಡಿದ್ಲು ಹೇಳಿದ್ರೆ, ಬೇಸಿಕಲಿ ಚಿಕನ್ ಸಾರು ಅಂಡ್ ರೈಸ್ ಎರಡು ಒಟ್ಟಿಗೆ ಕುಕ್ ಮಾಡ್ತಿದ್ದಾಳೆ. ನನ್ಗೆ ಅದನ್ನೀಗ ಸಪ್ರೇಟ್ ಕೊಟ್ಟಿದ್ದಿದ್ರೆ ನಾನು ಪ್ಲೇಟಲ್ಲಿ ಹೀಗೆ ಮಿಕ್ಸ್ ಮಾಡಿ ತಿಂತಿದ್ದೆ. ಇವ್ರಿಗೆ ಈಸಿ ಮಾಡುದು ನನ್ನ ಕೆಲಸ ಈಸಿ ಆಯ್ತು. ಒಂದು ಸ್ಟೆಪ್ ಉಳಿತು ನಮ್ದಲ್ಲಿ, ಸ್ಕಿಪ್ ಮಾಡಿದ್ ನಾವು ಒಂದು ಸ್ಟೆಪ್ ಮಿಕ್ಸ್ ಮಾಡುದು. ಇನ್ ಬೇಕಾದ್ರೆ ಇನ್ನೂ ಈಸಿ ಮಾಡ್ಬೇಕಾದ್ರೆ ಎಂತ ಮಾಡ್ಬೋದು ಹೇಳಿದ್ರೆ, ಇದಕ್ಕೆ ನೀರ್ ಜಾಸ್ತಿ ಹಾಕಿರ್ ಸೈ, ಹೀಗೆ ಸ್ಪೂನ್ ಅಲ್ಲಿ ಈಗ ಹೀಗೆ ನುಂಗುದ್ರಾಯ್ತು, ನುಂಗುದ್ರಾಯ್ತು ಸೀದಾ. ಬಟ್ ಅದು ರಿಯಾಲಿಟಿ ಅಲ್ಲ. ಆಕ್ಚುಲಿ ಇದು ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದ್ದೇನೆ ನಾನು. ಇದು ಚಿಕನ್ ಕರಿ ಅಲ್ಲನಾ? ಚಿಕನ್ ಕರಿ ಬೇರೆ ಸ್ಟೆಪ್ಸ್ ಅಲ್ಲ, ಕಾಯಿ ಗೀ ಎಲ್ಲ ಅದು ಬೇರೆ. ಗೀ ಎಲ್ಲ ಹಾಕ್ಲಿಕ್ಕಿಲ್ಲ, ಕಾಯಿ ಹಾಕ್ಲಿಕ್ಕೆ ಗೀ ಬೇರೆ ಎಲ್ಲ ಬೇರೆ. ಅಲ್ಲಲ್ಲ, ನಾನು ಅಂದ್ರೆ ಗೀ ಅನ್ನು ತುಪ್ಪ ಹಿಡಿದಲ್ಲ, ಕಾಯಿ ಗೀ ಎಲ್ಲ ಹಾಕ್ಲಿಕ್ಕೆ ಉಂಟು. ಫ್ಲೋ ಮೇಂಟೈನ್ ಮಾಡಿ ಸೆಂಟೆನ್ಸ್ ಅಲ್ಲಿ. ಇದೀಗ ಒಂದು ಮಿಕ್ಸ್ ಈ ವಿಡಿಯೋದಲ್ಲಿ ಬರ್ಲಿಕ್ಕೆ ಒಂದ್ ಎಷ್ಟು ಆಸೆ ಅಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಫುಜುಕಾಜು ಸ್ಟೋರೀಸ್ ಇಸ್ ಲೈಕ್ ವೆರಿ ಫೇಮಸ್, ಯು ನೋ. ಎಲ್ಲರಿಗಿದ್ರಲ್ಲಿ ಬರ್ಲಿಕ್ಕೆ ಆಸೆ. ಅದೇ ಹೇಳಿದ್ರೆ ಸಾಕು, ನನ್ನ ಹೆಂಡತಿ ಚುಪ್ ಆಗ್ತಾಳೆ. ನಾವಲ್ಲೇ ನಾ ಮಿಕ್ಸ್ ಮಾಡ್ತೇನೆ, ಇಟ್ಕೊ. ನನ್ ಗಂಡನ ಈಸಿ ಕೆಲ್ಸಕ್ಕೆ ಮಾತ್ರ ನಾ ಮಾಡ್ತೇನೆ ಇಷ್ಟದವರೆಗೆ ಹೇಳಿ. ನಂಗೆ ಈಗ ನೆನಪಾಯ್ತು, ನಾನು ಎಂತ ಹೇಳಿಕ್ಕೆ ಹೊರಟದ್ದು ಹೇಳಿದ್ರೆ, ಹೌದಾ ನಿನ್ಗೆ ಹಾಗಾದ್ರೆ ನನ್ಗೆ ವಿಡಿಯೋ ಅಲ್ಲಿ ಬರ್ಲಿಕ್ಕೆ ಎಷ್ಟು ಆಸೆಯಾ? ಹೌದು. ಹಾಗಾದ್ರೆ ನೀ ಒಂದ್ ಕೆಲಸ ಮಾಡು, ನೀನು ಖಾಲಿ ಫೂಜಿ ಸ್ಟೋರೀಸ್ ಅಂತ ಮಾಡು ಚಾನಲ್ ಅನ್ನು. ಇಲ್ಲ ಮತ್ತೆ ನೋಡಿ ಗೈಸ್, ನೀವೇ ಕಾಮೆಂಟ್ ಅಲ್ಲಿ ಹೇಳಿ, ಫೂಜು ಕಾಜು ಸ್ಟೋರೀಸ್ ಅಲ್ಲಿ ಕಾಜು ಇಲ್ಲದಿದ್ರೆ ಅಂದ್ರೆ ಫೂಜು ಮಾತ್ರ ಇದ್ರೆ ಅಷ್ಟು ಗಮ್ಮತ್ ಆಗ್ತದ ಅಂತ ನೋಡು. ನನ್ಗೆ ಎಷ್ಟು ಜನ ಅದೌದು, ಅದಿಲ್ಲ ಹೇಳುದಿಲ್ಲ, ಬಟ್ ಚೂರು ಅಂದ್ರೆ ಎಂತ ಹೇಳ್ತಾರೆ, ಈಗ ನೀನು ಇದು ಮಾಡ್ತಿದ್ದಿ ಹೌದಾ, ನೀ ಉಪ್ಪು ಮರ್ತೋದಿ, ಈ ಉಪ್ಪು ಇಲ್ಲ ಇದ್ರೆ ರುಚಿ ಆಗ್ತಿತ್ತ? ಆ ಉಪ್ಪು ಯಾರು? ನೀವೇ. ನಿಮ್ಗೆ ಹೇಳ್ಬೇಕಿತ್ತಲ್ಲ, ನಿಮ್ಗೆ ಯಾಕೆ ಬೇಜಾರ್ ಮಾಡೋದಂದ್ರೆ. ಇಲ್ಲ ತಮಾಷೆಗೆ ಹೇಳಿದ್ದು, ಬಟ್ ಸ್ಟಿಲ್ ನೋಡುವ ಅಂದ್ರೆ ಗೈಸ್, ನೀವೇ ಓಟ್ ಹಾಕಿ ಆಯ್ತಾ? ನೀವೇ ಹೇಳಿ, ಇಬ್ರಿದ್ರೆ ಗಮ್ಮತ್ತ ಅಥವಾ ಖಾಲಿ ಒಬ್ರಿದ್ರೆ ಗಮ್ಮತ್ತ ಅಂತ. ಇನ್ನೊಂದು ಇಂಗ್ರೀಡಿಯಂಟ್ ನೆನ್ಪು ಹೋಗಿದ್ದು ಈಗ ನೆನ್ಪಾಯ್ತು, ಇದಕ್ಕೆ ಮೊಸರು ಹಾಕ್ಬೇಕಿತ್ತು. ಎಂತ ಅವಸ್ಥೆ ಇವ್ರದ್ದು. ಇಂಗ್ರೀಡಿಯಂಟ್ ರೆಸಿಪಿ ಅಂತ ಹೇಳಿ ನಮ್ಮ ವೀಕ್ಷಕರು ಹೋದ್ರೆ
ಏನಾದ್ರೂ ಒಂದು ಮಿಸ್ ಹೊಡೆದು ಲಾಸ್ಟ್ ನಮ್ಗೆ ಬೈತಾರ ಹೇಳಿ. ಎಂತ ಅದು ಹಾಕ್ಲೇಬೇಕಾ? ಹೌದು, ಮೊಸರು ಹಾಕ್ಬೇಕು ಈಗ ಹಾಕ್ಬೇಕಾ ಇನ್ನು? ಈಗ ಹಾಕ್ಬೇಕು. ಪುಣ್ಯ ಮರಿಲಿಲ್ಲ. ನನ್ನ ಹೆಂಡತಿ ಮರ್ತ್ರೆ ಸಹ ಅಂತ ಹೇಳ್ತಾರೆ, ಅದು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾಳೆ, ಕಮ್ ಬ್ಯಾಕ್ ಮಾಡ್ತಾಳೆ. ಅದು ಟೆನ್ಷನ್ ಇಲ್ಲ. ಹೌದು ಮಾರೆ. ನಂಗದೊಂದು ಹೇಗೆ ನೆನ್ಪು ಹೋಯ್ತು. ಪುಣ್ಯ ನೀನು ಮರ್ತೇ ಬಿಡ್ಲಿಲ್ಲ, ಗೊತ್ತಾಯ್ತಾ? ನೀ ಮರ್ತೇ ಬಿಟ್ಟಿದ್ರೆ ಆಗ ಹೇಳ್ತಿದ್ರು ಅದಕ್ಕೆ ಮೊಸರು ಹಾಕ್ಬೇಕು, ಮತ್ತೆ ಇದು ಹಾಕ್ಬೇಕು, ಅದು ಹಾಕ್ಬೇಕು. ನಾನು ಹೇಳ್ತಿದ್ದೆ ಇದು ನನ್ನ ಸ್ಟೈಲ್, ಅದು ನಿಮ್ಮ ಸ್ಟೈಲ್. ಅಲ್ಲ, ಅಲ್ಲೇ ನಾ ಎಸ್ಕೇಪ್ ಆಗ್ತಿದ್ದೆ. ನಾನು ಹೇಳಿದ್ದು ಪುಣ್ಯ ನೀ ಮರಿಲಿಲ್ಲ, ಲಾಸ್ಟಿಗೆ ಅದು ನೆಂಪಾಯ್ತಲ್ಲ ಅಂತ. ಅದೌದು, ನಾನು ಒಳ್ಳೆ ಹುಡುಗಿ ಗೈಸ್. ಹಾಗೆ ರುಚಿ ರುಚಿ ಕಾಣ್ತಾ ಉಂಟು ನೋಡ್ಲಿಕ್ಕೆ. ಮೊಸರು ಬಂತು. 1 2. ಇದು ಯಾಕೆ ಹಾಕ್ತಾರಂತ ಗೊತ್ತುಂಟಾ ಅಥವಾ ಕಾಪಿ ಪೇಸ್ಟ್ ರೆಸಿಪಿ? ಗೊತ್ತಿಲ್ಲ, ಟೇಸ್ಟ್ ಒಳ್ಳೆ ಬರ್ತದೆ ಅಂತ. ನೀನು ಆಕ್ಚುಲಿ ಈಗ ಎಷ್ಟು ಹಾಕ್ಬೇಕಂತೂ ನಂಗೆ ನೆನ್ಪೋಗಿದೆ, ಯಾಕಂದ್ರೆ ಅನ್ನದೊಟ್ಟಿಗಲ್ಲ, ಸೊ ಇಷ್ಟೇ ಹಾಕ್ತೇನೆ ಸಾಕು. ಓಕೆ, ನಾ ವಾಪಸ್ ಮಿಕ್ಸ್ ಮಾಡುದಾ? ಅಡ್ಡಿಲ್ಲ, ಇಡ್ಕೊ. ಬೇಡ, ಈಗ ನಾ ಮಿಕ್ಸ್ ಬೇಡ, ನಾ ಮಾಡ್ತೇನೆ ಪ್ಲೀಸ್. ಮಿಕ್ಸ್ ನಾ ಮಾಡ್ತೇನೆ ಪ್ಲೀಸ್. ಬನ್ನಿ. ಅಕ್ಕಿ ಎಲ್ಲ ಕಟ್ಟೆಲ್ಲ ಮಾಡಬೇಡಿ ಅಕ್ಕ, ಅದಕ್ಕೆ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಂತ ಹೇಳಿದ್ದು. ಅಂದ್ರೆ ಕಟ್ಟಾದ್ರೂ ಪರವಾಗಿಲ್ಲ ಅಂತ. ಉದ್ದ ಇರ್ತಲ್ಲ, ಅಂದ್ರೆ ಅದು ಕಟ್ಟಾಗಿ ಇವ್ರು ಮಿಕ್ಸ್ ಮಾಡುವ ಇದ್ರಲ್ಲಿ ಬರದಲ್ಲಿ ಜೀರಾ ಸಾಂಬ ಆಗ್ತದೆ ನೆಕ್ಸ್ಟ್. ಓ, ಅದ್ರ ಶಾರ್ಟ್ ರೈಸ್ ಅಲ್ಲ, ಸಣ್ಣದಲ್ಲ ಆಕ್ಚುಲಿ. ಆಗ ನಿಂಗೆ ಕಂಪ್ಲೇಂಟ್ ಬೇಡಲ್ಲ. ಓ, ನಾವು ಇದು ಎಂತ ರುಚಿ ಅದು ಜೀರಾ ಸಾಂಬ ಬೇರೆ ಯೂಸ್ ರುಚಿ, ಮಾಡಲಿಲ್ಲ. ಇದು ಬೇರೆ ರುಚಿ. ಮಿಕ್ಸ್ ಆಯ್ತು. ಹಾಗೆ ನೋಡುವ, ಈಗ ನೋಡಿ ಈ ತರ ಮಿಕ್ಸ್ ಆಗಿದೆ, ಬಾರಿ ಚಂದ ಕಾಣ್ತಾ ಉಂಟು. ಅದೇ ನಾನು ಹೇಳಿದ್, ಖುಷಿ ಆಗ್ತದೆ ನೋಡ್ಲಿಕ್ಕೆ, ಸೊ ಪರಿಮಳ ಸಹ ಬರ್ತಾ ಉಂಟು. ಇನ್ನೀಗ ಬೇಲಿಕ್ಕೆ ಇಡುವ. ರಪ್ಪ 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 ಅಂತ ನೀರ್ ಹಾಕ್ಬೇಕು. ಹಿಡಿತೀರಾ? ಹಾಕ್ತೇನೆ, ಗೇಲಿ ಮಾಡ್ತೇನೆ. ಸಾಕಲ್ಲ? ಸೊ ನಾವು 3 ಗ್ಲಾಸ್ ಅಕ್ಕಿ ಹಾಕಿದ್ವಿ, ಅದಕ್ಕೆ ನಾನೀಗ 3 ಗ್ಲಾಸ್ ನೀರು ಹಾಕಿದ್ದೇನೆ. ಇನ್ ಕೇಸ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೋಡುವ, ಯಾಕಂದ್ರೆ ಇದೀಗ ನಾವು ಬೇರೆ ಅಕ್ಕಿ ಹಾಕಿದಲ್ಲ, ಅಂದರೆ ಬಾಸ್ಮತಿ ಅಕ್ಕಿ ಹಾಕಿದ್ದಕ್ಕೆ ನೀರು ಸ್ವಲ್ಪ ಕಮ್ಮಿನೇ ಹಾಕಬೇಕು, ಇಲ್ಲಾಂದರೆ ಬೇಗ ಬೇಯ್ತದೆ ಮತ್ತು ಪಿಚ್ಕಾಗ್ತದೆ. ಸೊ ನೋಡುವ, ಇನ್ನು ಈಗ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಕರೆಕ್ಟ್ ಹದ ಹೇಳ್ತೇನೆ. ಈಗ ಮಿಕ್ಸ್ ಮಾಡಿ ಬಂದ್ ಮಾಡಿ ಇಡುದೀಗ. ಓಕೆ ಓಕೆ, ಲೆಟ್ಸ್ ಗೋ. ಬಾಯ್. ಕಾಂಟ್ ವೇಟ್ ಎನಿಮೋರ್. ಇದೀಗ ಬೇಲಿಲ್ಲ, ಸೊ ಎಂತ ಎಷ್ಟು ಗ್ಲಾಸ್ ಹಾಕಿದೆ ವಾಪಸ್? ಇನ್ನೊಂದು ಗ್ಲಾಸ್ ಹಾಕಿದೆ. ಸೊ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರಾಯ್ತು. ಅದು ಒಳ್ಳೇದಲ್ಲ, ಇಲ್ದಿದ್ರೆ ನೀನು ಲಾಸ್ಟ್ ಟೈಮ್ ತರೋದು ರೈಸ್ ಬಾತ್ ತರ ಆದ್ರೆ ಕಷ್ಟ. ಸೊ ನೋಡಿ ಮಾಡಿ ನೀರು ಹಾಕೋದು ಒಳ್ಳೇದು. ಚೂರೆ ಹಾಕಬೇಕು. ಸೊ ಈಗ ಇನ್ನೊಂದು ಗ್ಲಾಸ್ ನೀರಲ್ಲಿ ಈಗ ಬೇಯ್ತಾ ಉಂಟು, ಆಲ್ಮೋಸ್ಟ್ ಆಗಿದೆ ಅಲ್ಲ? ಇನ್ನೊಂದು 5-10 ನಿಮಿಷದಲ್ಲಿ ರೆಡಿ ಆಗ್ತದೆ. ಅಂಬೂರ್ ಬಿರಿಯಾನಿ ಸವಿಯಲು ಸಿದ್ಧ. ಇನ್ನು 10 ನಿಮಿಷದಲ್ಲಿ. 10 ನಿಮಿಷ. ರುಚಿ ನೋಡ್ಲಿಕ್ಕೆ ಉಂಟ ಹೇಗುಂಟಂತ? ಹೌದು. ಸೊ ಇನ್ನೂ ಒಂಚೂರು ಸ್ವಲ್ಪ ಹೊತ್ತು ದಮ್ಮಿಗಿಟ್ರೆ ಅದು ಬಿಡಿ ಬಿಡಿಯಾಗಿ ಬರ್ತದೆ. ಆದ್ರೆ ನಂಗೆ ಹಸಿವು ಜೋರಾಗಿದೆ, ಸೊ ನಾನು ಈಗ ತಿಂತೇನೆ. ಅಲ್ಲ, ನಾನಲ್ಲ, ನನ್ನ ಗಂಡನಿಗೆ ಈಗ ತಿನ್ನಿಸ್ತೇನೆ. ಆದ್ರೆ ನಾನ್ ಟೇಸ್ಟ್ ನೋಡಿ ಹೇಳುದು ವೇಸ್ಟ್, ನೀನು ಟೇಸ್ಟ್ ನೋಡಿ ಹೇಳಿದ್ರೆ ಒಳ್ಳೇದು. ಅಂದ್ರೆ ನಿಂಗೆ ಅದು ಗೊತ್ತಾಗ್ತದಲ್ಲ, ಆದ್ರೆ ಅವಳಿಗೆ ಅದ್ರದ್ದು ಸ್ವಾದ ಇಂಚು ಬೈ ಗೊತ್ತಾಗ್ತದೆ, ನನ್ಗೆ ಅಷ್ಟು ಗೊತ್ತಾಗುದಿಲ್ಲ. ನಾನು ಏನ್ ಕೊಟ್ಟರು ತಿಂತೇನೆ. ಸೊ ಈಗ ಹಾಕುವ. ಅಲ್ಲ, ಟೇಸ್ಟ್ ನೋಡುದಿಲ್ವಾ? ವೀಕ್ಷಕರಿಗೆ ಹೇಳುದಿಲ್ವಾ? ಅದು ಒಟ್ಟಿಗೆ ನಾವು ತಿಂದು ಹೇಳುವ. ಒಟ್ಟಿಗೆ ಸರ್ವ್ ಮಾಡು ಫಸ್ಟ್. ಅಂಬೂರ್ ಬಿರಿಯಾನಿ ಸವಿಯಲು ಸಿದ್ಧ. ಪೀಸ್ ಕಾಣ್ತಿಲ್ಲ ಇದರಲ್ಲಿ? ಅಲ್ಲಿ ಪೀಸ್ ಒಳಗೆ ಉಂಟು. ತೆಗಿಯಂತೆ ಕೈ ಹಾಕಿ. ಹೀಗೆ ಇಡುವ. ಈಗ ಫೈನಲಿ ನಾವು ಕಾದು ಇದ್ದ ಗಳಿಗೆ ಈಗ ಬಂದಿದೆ. ಕಾತುರದಿಂದ ಕಾಯುತ್ತಿದ್ದ ಕ್ಷಣ. ಅದೇ ಕಾಪಿ ಪೇಸ್ಟ್, Ctrl+C Ctrl+V. ಸೊ ಈಗ ನಮ್ಮ ಅಂಬೂರ್ ಬಿರಿಯಾನಿ ರೆಡಿ ಆಗಿದೆ. ಹೀಗೆ ಆಗ್ತಾ ಉಂಟು. ಕಾಯ್ಲಿಕ್ಕೆ ಆಗ್ತಿಲ್ಲ ನಂಗೆ, ಬೇಗ ತಿನ್ನುವಂತ ಅನ್ಸ್ಕೊಂಡು ವಿಡಿಯೋ ನಿಲ್ಸುವ, ತಿನ್ನುವರಪ್ಪ ಅಂತ ಹೇಳಿ ಅನಿಸ್ತಾ ಉಂಟು. ತಿಂದು ಹೇಳಿ ನಂಗೀಗ. ಒಳ್ಳೆ ಸೂಪರ್ ಆಗಿದೆ ಇದು. ಅದೇ ನಾವು ನಾರ್ಮಲ್ ಬಿರಿಯಾನಿ ತಿಂದಾಗೆ ಆಗುದಿಲ್ಲ. ಅದೇ ಇದು ರೈಸ್ ಪಾತಿಗೆ ಚಿಕನ್ ಹಾಕಿದಾಗೆ ಇದು ಒಂಥರ ಅಲ್ಲ, ಹಾಗೆಲ್ಲ ಅಂದ್ರೆ ಲಾಸ್ಟ್ ಟೈಮ್ ಫುಲ್ ರೈಸ್ ಪಾತಿ ಆಗಿತ್ತು, ಈ ಸಲ ಒಳ್ಳೆ ಆಗಿದೆ. ರುಚಿ ಎಲ್ಲ ಕರೆಕ್ಟ್, ನನಗೆ ಕರೆಕ್ಟ್ ಅನ್ಸ್ಕೊಂಡು. ನೀನು ನೋಡಿ ಹೇಳಿ ಹೇಗೆ ಉಂಟಂತ. ನನಗೆ ಖುಷಿ ಆಯಿತು ರುಚಿ ಎಲ್ಲ. ಆ್ಯಂಡ್ ಈಸಿ, ಅವಳು ತೋರಿಸಿ ಹೇಗೆ ರಪ್ಪ ಆಗ್ತದೆ ಮಾಡಲಿಕ್ಕೆ ಸಹ ತುಂಬ ಸುಲಭ. ಸೊ ಬೇಗ ಅರ್ಜೆಂಟಲ್ಲಿ ಇದ್ದರೆ ರಪ್ಪಕ್ಕ ಅಂತೇಳಿ ಮಾಡಿ
ರಾಪಕಾಂತಿಗೆ ತಿನ್ಬೋದು. ಇದಕ್ಕೆ ನಾನು ಅದೇ ಎಣಿಸಿ ಒಂಚೂರು ಸಹ ಖಾರ ಇಲ್ಲ, ಇವ್ರಿಗೆ ಯಾಕೆ ಖಾರ ಆಗ್ತಾ ಉಂಟು ಅಂತ. ಅವರು ಬಿಸಿ ಬಿಸಿ ತಿಂದಿದ್ದಾರೆ, ನಾನು ಒಂದು 5 ನಿಮಿಷ ಆಯ್ತು ನಾನು ಹಾಕಿ ಇಟ್ಟು. ಸೊ ಬಾರಿ ಸೂಪರ್ ಆಗಿದೆ ಅಲ್ಲ, ಸತ್ಯ ಒಳ್ಳೆ ಆಗಿದೆ. ಸತ್ಯ ಒಳ್ಳೆ ಆಗಿದೆ, ಆನೆಸ್ಟ್ ರಿವ್ಯೂ. ಮತ್ತೆ ಸ್ಪೈಸಿ ಇಲ್ಲ. ನಿಮ್ಗೆ ಆಗ ಮೆಣಸಿನ ಪೇಸ್ಟ್ ನೋಡಿ ತುಂಬಾ ಸ್ಪೈಸಿ ಏನು ಅಂತ ಅನ್ಸಿರ್ಬೋದು, ಬಟ್ ಸತ್ಯ ಸ್ಪೈಸಿ ಇಲ್ಲ, ನಾರ್ಮಲ್ ಸ್ಪೈಸ್. ಮತ್ತೆ ಅದೇ ಕ್ವಿಕ್ ರೆಸಿಪಿ, ಈಸಿ ರಪಕ ಮಾಡಿ ತಿನ್ಬೋದು. ಸೊ ನಾವಿನ್ನು ಗಮ್ಮತ್ ಹೊಟ್ಟೆ ತುಂಬಾ ಊಟ ಮಾಡ್ತೇವೆ, ಜೋರು ಹಸಿವು ಆಗ್ತುಂಟು. ಇದು ಅರ್ಧ ಪರಿಮಳಕ್ಕೆ ನಂಗೆ ಅರ್ಧ ಹಸಿವು ಆಗ್ತಿರೋದು. ಸೊ ರುಚಿ ಆಗಿದೆ, ನಾವು ತಿಂತೇವೆ, ನೀವು ಸಹ ಟ್ರೈ ಮಾಡಿ ಆ್ಯಂಡ್ ನಮಗೆ ಹೇಳಿ ಹೇಗೆ ಆಗಿದೆ ಅಂತ. ಬಟ್ ಟ್ರೈ ಮಾಡೋ ಮೊದಲು ಈಗ ವಿಡಿಯೋ ನೋಡಿ ಆದ್ಮೇಲೆ ಸಹ ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ಹೇಗೆ ಉಂಟು, ಹೇಗೆ ಆಗ್ತಾ ಉಂಟಂತ ಆ್ಯಂಡ್ ಫೀಡ್ಬ್ಯಾಕ್ ಕೊಡಿ. ನಾವು ಇನ್ನೂ ಜಾಸ್ತಿ ಈ ಥರ ವಿಡಿಯೋಸ್ ಮಾಡ್ತಿರ್ತೇವೆ. ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅರ್ಜೆಂಟಲ್ಲಿ ಇದ್ದೇವೆ, ತಿಂತೇವೆ ಹೋಗಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವಿಡಿಯೋ, ಬಾಯ್.